ಲೆಕ್ಕಾಚಾರದ ಬಗ್ಗೆ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಮೊದಲಿಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ತಿಳಿಸಲು ಬರುತ್ತಿದ್ದಾರೆ ಸೀಮಾ ಅವರು. ಶುಭ ಸಂಜೆ. ಸಮಗ್ರ ಪೋಷಕಾಂಶ ನಿರ್ವಹಣೆ ಎಂದರೆ ನಾವು ರಾಸಾಯನಿಕ ಗೊಬ್ಬರಗಳಾದ ಯೂರಿಯಾ, DAP, ಪೊಟ್ಯಾಶ್ ಬಳಸ್ತೀವಲ್ಲ, ಅದರ ಜೊತೆ ಸಾವಯವ ಗೊಬ್ಬರಗಳಾದ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರಗಳನ್ನು ಜೊತೆಗೆ ಜೈವಿಕ ಗೊಬ್ಬರಗಳನ್ನು ಬಳಸಬೇಕು. ಇವಾಗ ನಾವು ಕೀಟನಾಶಕಗಳನ್ನು ಬಳಸ್ತೀವಿ. ಅದು ಏನಾಗುತ್ತೆ ಅಂದರೆ ಮಣ್ಣಿನಲ್ಲಿ ಬೆಳೆದು ಹೋಗಿ ಅಂತರ್ಜಲ ಮತ್ತು ನೆಲ ಜಲಾಶಯಗಳನ್ನು ಕಲುಷಿತಗೊಳಿಸುತ್ತವೆ. ಮತ್ತು ಹೆಚ್ಚಾಗಿ ನಾವು ರಾಸಾಯನಿಕ ಗೊಬ್ಬರ ಬಳಸ್ತೀವಲ್ಲ, ಅದರಿಂದ ಏನಾಗುತ್ತೆ ಅಂದರೆ ಈ ವರ್ಷ 5 ವರ್ಷವರೆಗೂ ಇಳುವರಿ ಚೆನ್ನಾಗಿ ಬಂದರೂ ಮುಂದಿನ ವರ್ಷಗಳಲ್ಲಿ ಮಣ್ಣಿನ ಫಲವತ್ತತೆಯು ಕಡಿಮೆ ಆಗುತ್ತಾ ಹೋಗುತ್ತದೆ. ಮತ್ತು ರಾಸಾಯನಿಕ ಗೊಬ್ಬರವನ್ನು ಖರೀದಿಸಬೇಕಂದ್ರೆ ನಮಗೆ ಹೆಚ್ಚು ಖರ್ಚಾಗುತ್ತೆ. ಆದ್ದರಿಂದ ನಾವೇನು ಮಾಡಬೇಕಂದ್ರೆ ಸಮಗ್ರ ಪೋಷಕಾಂಶ ನಿರ್ವಹಣೆಯ ಘಟಕಗಳನ್ನು ತಿಳಿದುಕೊಳ್ಳಬೇಕು. ಇವಾಗ ನೀವು ಹುಷಾರಿಲ್ದಾಗ ಡಾಕ್ಟರ್ ಹತ್ರ ಹೋಗ್ತೀರಾ. ಡಾಕ್ಟ್ರ್ ಏನು ಕೊಡ್ತಾರೆ? ಚೆಕ್ ಮಾಡಿದ ಮೇಲೆಲ್ಲ ಮೆಡಿಸಿನ್ಸ್ ಕೊಡ್ತಾರೆ, ಟ್ಯಾಬ್ಲೆಟ್, ಸಪ್ಲಿಮೆಂಟ್ಸ್. ಇದು ಹೇಗಂದರೆ ರಾಸಾಯನಿಕ ಗೊಬ್ಬರವಿದ್ದಂತೆ. ಅಂದರೆ ಅವಾಗ ಮಾತ್ರ ಇದು ಅಂದರೆ ನಾವು ಎಲ್ಲಿವರೆಗೂ ಟ್ಯಾಬ್ಲೆಟ್ಸ್ ತಗೊಳ್ತೀವೋ ಅಲ್ಲಿವರೆಗೂ ಹುಷಾರಾಗ್ತೀವಿ. ಆಮೇಲೆ ಏನು ಮಾಡಬೇಕು ಅಂದರೆ ಅವ್ರು ಏನು ಹೇಳ್ತಾರೆ, ಇವಾಗಲೂ ಒಳ್ಳೆಯ ಆಹಾರ ತಿನ್ನಬೇಕು, ಹಣ್ಣು ತರಕಾರಿ ತೊಗೊಳ್ಬೇಕು ಅಂತ ಹೇಳ್ತಾರೆ. ಇದು ಹೇಗೆ ಅಂದರೆ ಸಾವಯವ ಗೊಬ್ಬರ ಇದ್ದಂತೆ. ಹಾಲು ಮೊಸರು ಕುಡಿ ಅಂತ ಹೇಳ್ತಾರೆ. ಇದು ಹೇಗೆ ಅಂದರೆ ಜೈವಿಕ ಗೊಬ್ಬರವಿದ್ದಂತೆ. ಮತ್ತು ಲೈಫ್ ಸ್ಟೈಲ್ ಚೇಂಜ್ ಮಾಡಂತಾರೆ. ಹೇಗಂದರೆ ಬೆಳಗ್ಗೆ ಬೇಗ ಎದ್ದು ಎಕ್ಸಸೈಸ್, ಯೋಗ ಮಾಡಂತಾರೆ. ಅದೇ ರೀತಿ ನಾವು ನಮ್ಮ ಹೊಲದಲ್ಲಿ ಏನು ಮಾಡಬೇಕಂದ್ರೆ ಅಂತರ ಬೆಳೆ, ಮಿಶ್ರ ಬೆಳೆ ಮತ್ತು ಬೆಳೆ ಪರಿವರ್ತನೆ ಮಾಡಬೇಕು. ಬೆಳೆ ಪರಿವರ್ತನೆ ಹೇಗಂದರೆ ಈ ಸೀಸನಲ್ಲಿ ನೀವು ರಾಗಿ ಹಾಕಿದರೆ ಮುಂದಿನ ಸೀಸನಲ್ಲಿ ಅಥವಾ ನೆಕ್ಸ್ಟ್ ಸೀಸನಲ್ಲಿ ಏನು ಹಾಕಬೇಕು ಅಂದರೆ ದ್ವಿದಳ ಧಾನ್ಯಗಳಾದ ತೊಗರಿ, ಹುರುಳಿ ಈ ರೀತಿ ಹಾಕಬೇಕು. ಅದನ್ನು ನಾವು ಇವಾಗ ಮತ್ತು ಘಟಕಗಳನ್ನು ತಿಳಿದುಕೊಳ್ಳೋಣ. ಹೇಗಂದರೆ ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಅಂದರೆ ನೀವೇನು ಬಳಸ್ತೀರಲ್ಲ ಯೂರಿಯಾ, DAP, ಪೊಟ್ಯಾಶ್ ಜೊತೆಗೆ ಸಾವಯವ ಗೊಬ್ಬರಗಳಾದ ಆಗಲೇ ಹೇಳ್ದಂಗೆ ತಿಪ್ಪೆ ಗೊಬ್ಬರ, ಎರೆಹುಳು ಗೊಬ್ಬರ, ಹಸಿರು ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು ಜೈವಿಕ ಗೊಬ್ಬರಗಳನ್ನು ಬಳಸಬೇಕು. ಮತ್ತು ಏನು ಮಾಡಬೇಕು ಅಂದರೆ ದ್ರವ ರೂಪದ ಗೊಬ್ಬರಗಳಿರ್ತಾವಲ್ಲ, ಏನಂದರೆ ಬೀಜಾಮೃತ, ಜೀವಾಮೃತ, ಅಮೃತ ಪಾನಿ ಇದನ್ನ ಬೆಳೆಸಬೇಕು. ಇವೆಲ್ಲ ಹೆಂಗೆ ಮಾಡಬೇಕಂತ ಆಲ್ರೆಡಿ ನಾವು ಮೊದಲೇ ಹೇಳಿದ್ದೀವಿ. ಸ್ಥಳೀಯವಾಗಿ ಸಿಗುವಂಥ ಗಂಜಲ, ಸಗಣಿ ಮತ್ತು ಬೆಳೆಯ ಅವಶೇಷಗಳನ್ನು ಬಳಸುವುದರ ಮೂಲಕ ಸುಲಭವಾಗಿ ತಯಾರಿಸಬಹುದು. ಮತ್ತು ಹೊದಿಕೆ ಬೆಳೆಗಳಾದ ಸೀಬೆ ಮತ್ತು ಹುರುಳಿಕಾಳುಗಳನ್ನು ಹಾಕುವುದರ ಮೂಲಕ ಮಣ್ಣಿನ ಫಲವತ್ತತೆ ಅಲ್ಲದೆ ಮಣ್ಣಿನ ರಚನೆಯು ಕೂಡ ಸುಧಾರಿಸಬಹುದು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂದರೆ ಸಮಗ್ರ ಪೋಷಕಾಂಶಗಳಲ್ಲಿ ಎಲ್ಲ ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಎರೆಗೊಬ್ಬರ ಆಗ್ಬೋದು, ರಾಸಾಯನಿಕ ಗೊಬ್ಬರ ಆಗ್ಬೋದು, ಎಲ್ಲನೂ ನಾವು ಬಳಸೋದ್ರಿಂದ ಅಧಿಕ ಇಳುವರಿ ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ಬೋದು. ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಬೋದು ಅಂತ ನಿಮ್ಗೆ ಗೊತ್ತು. ಇವಾಗ ನೀವು ರಸಗೊಬ್ಬರ ಜಾಸ್ತಿನ ಆಗ್ತಾ ಆದಂಗೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಅಂತಂದರೆ ಮಣ್ಣಲ್ಲಿರುವಂಥ ಜೀವಿಗಳೆಲ್ಲ ಸತ್ತೋಗುತ್ತೆ. ಅಂದರೆ ಎರೆಹುಳುಗಳು ನಿಮ್ಗೆ ಗೊತ್ತಿರೋಂಗೆ ಎರೆಹುಳುಗಳಿಗೆ ಮಣ್ಣಲ್ಲಿ ತುಂಬ ಇಳುವರಿ ಜಾಸ್ತಿ ಬರುತ್ತೆ ಅಂತ ನಿಮ್ಗೆ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಅಂತಂದರೆ ಮೊದಲೇ ಸಾವಯವ ಗೊಬ್ಬರ ಅಂತಂದರೆ ಕೊಟ್ಟಿಗೆ ಗೊಬ್ಬರ. ನಿಮ್ಗೆ ಗೊತ್ತಿರೋ ಹಸು ಎಮ್ಮೆದನ್ನೆಲ್ಲ ಸಾಕ್ತಿರಲ್ಲ, ಆ ಗೊಬ್ಬರನ ನೀವು ಬೆಳೆ ಹಾಕೋಕ್ಕೆ ಮುಂಚೆನೇ ಮಣ್ಣಿಗೆ ಸೇರಿಸ್ಬೇಕು. ಒಂದು ತಿಂಗಳು ಒಂದಂಗೆ ಮಣ್ಣಿಗೆ ಸೇರಿಸಿ ಆಮೇಲೆ ಉಳುಮೆ ಮಾಡಿ ಆಮೇಲೆ ಬೆಳೆ ಬಿತ್ತಬೇಕು. ಬೆಳೆ ಬಿತ್ತಾದ್ಮೇಲೆ ಏನು ಮಾಡ್ತೀರಿ ನೀವು? ರಸಗೊಬ್ಬರಗಳು ಹಾಕ್ತೀರಿ. ರಸಗೊಬ್ಬರಗಳು ಏನು ಹಾಕ್ತೀರಿ ಅಂತಂದರೆ ಬರೀ ಒಂದನ್ನೇ ಹಾಕ್ಬಿಡ್ತೀರಿ. ಯೂರಿಯಾನೇ ಹಾಕ್ಬಿಡ್ತೀರಿ, ಇಲ್ಲ DAP ಹಾಕ್ಬಿಡ್ತೀರಿ, MOP ಹಾಕ್ಬಿಡ್ತೀರಿ. ಅದನ್ನು ನೀವು ಹಂಗೆ ಮಾಡಬಾರ್ದು. ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅಂತ ಇರುತ್ತೆ. ಅಂದರೆ ಮಿಶ್ರ ರಸಗೊಬ್ಬರ ಅಂತ ಅದರಲ್ಲಿ ಯೂರಿಯಾ, DAP, MOP 3 ಪ್ರಮಾಣದಲ್ಲಿ ಪ್ರಧಾನ ಪೋಷಕಾಂಶಗಳಂತ ಇರ್ತದೆ. ಅದನ್ನು 3 ಪೂರೈಸಬೇಕು. ನೀವು 3 ಪೂರೈಸಬೇಕಂತಂದರೆ ನೀವು ಎಲ್ಲ ಗೊಬ್ಬರಗಳನ್ನು ಸಮ ಪ್ರಮಾಣವಾಗಿ ಹಾಕಬೇಕು. ಅಂತಂದರೆ ಇವಾಗ ನೀವು ಅಡಿಕೆ, ತೆಂಗು ಎಲ್ಲ ಬೆಳಿತೀರಿ. ಅಡಿಕೆ ಮತ್ತು ತೆಂಗುಗಳಲ್ಲಿ ಕಾಯಿಗಳೆಲ್ಲ ಉದುರುತ್ತದೆ ಅಂತ ನೀವು ಹೇಳ್ತೀರಿ.
ಸಮಸ್ಯೆ ಐತೆ ಅಂತ ನೀವು ಹೇಳಿದ್ರಿ. ಯಾವಾಗಲೂ ಒಂದ್ಸಲಿ ನಾವು ಪ್ರೋಗ್ರಾಮ್ ಮಾಡುವಾಗ ಅಡಿಕೆಯಲ್ಲಿ ಕಾಯಿಗಳು ತೆಂಗಲ್ಲಿ ಸಣ್ಣ ಸಣ್ಣ ಚಿಕ್ಕದಾಗಿದ್ದಾಗಲೇ ಉದುರ್ತವೆ ಅಂತ. ಮೊದಲನೇದು ಏನಪ್ಪ ಅದಕ್ಕೆ ಸಮಸ್ಯೆ ಏನಪ್ಪ ಅಂದರೆ, ಮೊದಲನೇದು ಪರಾಗಸ್ಪರ್ಶ ಚೆನ್ನಾಗಿ ಆಗದೇ ಇರೋವಂಥದ್ದು. ಅಂತಂದರೆ ಜೇನು ಹುಳುಗಳು ಎಲ್ಲ ಬೇಕು ಅದಕ್ಕೆ ಪರಾಗಸ್ಪರ್ಶ ಆಗಿ ಹೂ ಕಾಯಿ ಕಟ್ಟಕ್ಕೆ. ಎರಡನೇದು ಬಂದು ನೀವು ಪೋಷಕಾಂಶಗಳ ನಿರ್ವಹಣೆ ಚೆನ್ನಾಗಿ ಮಾಡದೇ ಇರುವಂಥದ್ದು. ಅಂತಂದರೆ ಬೋರ್ಯಾಕ್ಸು, ಜಿಂಕ್ ಸಲ್ಫೇಟ್ ಅಂತ ಬರುತ್ತೆ, ಮತ್ತು ಈ ಥರದ ಗೊಬ್ಬರಗಳನ್ನು ಇವೆಲ್ಲನೂ ಪೂರೈಸಬೇಕು. ಯಾವ ರೀತಿ ಪೂರೈಸಬೇಕಪ್ಪ ಅಂತಂದರೆ, ಇವು ಪ್ರಮಾಣ ಕಡಿಮೆ ಇರುತ್ತೆ, ಬಟ್ ಇದ್ರದ್ದು ಕಾರ್ಯನಿರ್ವಹಣೆ ಮಾತ್ರ ತುಂಬ ಜಾಸ್ತಿ ಇರುತ್ತೆ. ಇವು ಹಾಕಿಲ್ಲ ಅಂತಂದರೆ ಕಾಳು ಕಟ್ಟಂಥದ್ದು ಎಲ್ಲ ಚೆನ್ನಾಗಿ ಆಗಲ್ಲ. ಅದಕ್ಕೋಸ್ಕರ ನೀವು ಬೋರ್ಯಾಕ್ಸು, ಸತು ಸಲ್ಫೇಟ್ ಅಂಥದ್ದೆಲ್ಲನೂ ಬೆಳೆಗಳಿಗೆ ವರ್ಷಕ್ಕೆ ಹಾಕಬೇಕು. ಇದಾದ್ಮೇಲೆ ಏನು ಮಾಡ್ಬೇಕಂತಂದರೆ, ಹಸಿರು ಗೊಬ್ಬರಗಳಂತ ಹೇಳಿದ್ರು ನಮ್ಮ ಫ್ರೆಂಡ್. ಇವಾಗ ಹಸಿರು ಗೊಬ್ಬರಗಳಂತಂದರೆ, ಈಗ ನಿಮ್ಮ ಕೊಟ್ಟಿಗೆ ಗೊಬ್ಬರ ಸಿಗೋದಿಲ್ಲ ಅನ್ಕೊಳ್ತೀನಿ. ಎಲ್ರಿಗೂ ಹಸು ಎಮ್ಮೆ ಸಾಕೋದಿಲ್ಲ, ಒಂದೇ ಥರ ಮಾಡಲ್ಲ. ಕೊಟ್ಟಿಗೆ ಗೊಬ್ಬರಗಳು ಕಡಿಮೆ ಇರ್ಬೋದು ಅಂತಂದರೆ ನೀವು ಸಿಗಲ್ಲ ನಿಮ್ಮ ಬೆಳೆ ಮಾಡುವಾಗ. ಅವಾಗ ಏನು ಮಾಡ್ಕೊಳ್ಬೇಕಂತಂದರೆ, ಈಗ ನೀವು ಯಾವ್ದಾರ ಒಂದು ಬೆಳೆ ಬೆಳಿತಿದ್ದೀರಿ, ಇಲ್ಲಾಂದರೆ ಒಂದು ತಿಂಗಳು ಬೆಳೆ ತಗೊಳ್ಬೇಕು. ಈಗ ರಾಗಿನೇ ಬೆಳಿತೀರಿ ಅಂತ ಅನ್ಕೊಳ್ಳಿ, ಒಂದು ತಿಂಗಳು. ಇಲ್ಲ ಅಂತಂದರೆ ತೆಂಗು ಅಡಿಕೆ ಎಲ್ಲ ಬೆಳಿತೀರಿ, ನೀವು ಮಧ್ಯದಲ್ಲೆಲ್ಲ ಖಾಲಿ ಇರುತ್ತೆ ನಿಮ್ಮ ಜಮೀನಲ್ಲಿ. ಯಾವಾಗ ಏನು ಮಾಡ್ಬೇಕಂತಂದರೆ, ಚಂಬೆ ಅಪ್ಸೆಂಟು ಅಂತೆಲ್ಲ ನಿಮ್ಗೆ ಗೊತ್ತು, ಬಿತ್ತನೆ ಬೀಜ ಸಿಗ್ತದೆ ಅಂತ ಅನ್ಕೊಳ್ತೀನಿ. ಚಂಬೆ ಅಪ್ಸೆಂಟು ಗೊಬ್ಬರದ ಬೆಳೆ ಅಂತ ಹೇಳ್ತಾರೆ ನೋಡಿ, ಅದನ್ನು ಬೆಳಿಬೇಕು. ಅಂದರೆ ಅದಕ್ಕೇನು ನೀರು, ರಸಗೊಬ್ಬರ ಏನು ಜಾಸ್ತಿ ಬೇಕಾಗಿರೋದಿಲ್ಲ. ಅದನ್ನು ಬೆಳೆದಾಗ ಏನಾಗುತ್ತೆ, ಅದು ಬೆಳೆದು ಹೂವಾಡೋ ಸಮಯದಲ್ಲಿ, ಅಂದರೆ ಹೂವಾಡ್ತಿರ್ತದಲ್ಲ ಅಂಥ ಸಮಯದಲ್ಲಿ ನೀವು ಉಳುಮೆ ಮಾಡಿಬಿಡ್ಬೇಕು ಭೂಮಿಗೆ. ಆಗ ಉಳುಮೆ ಮಾಡಿದಾಗ ಅದೇ ಗೊಬ್ಬರ ಚೆನ್ನಾಗಿ ಒಳ್ಳೆ ಗೊಬ್ಬರ ಆಗುತ್ತೆ. ಅದರಿಂದ ಇಳುವರಿ ಮತ್ತು ಕಾಯಿ ಕಟ್ಟೋದಂಥದ್ದೆಲ್ಲ ಚೆನ್ನಾಗಾಗುತ್ತೆ. ಇದು ಬಂದು ಹಸಿರು ಗೊಬ್ಬರ, ಹಸಿರೆಲೆ ಗೊಬ್ಬರ ಅಂತಂದರೆ, ಇವಾಗ ರೋಡ್ ಸೈಡ್ಗಳಲ್ಲೆಲ್ಲ ಬೆಳೆದಿರುತ್ತೆ ಚಿಕ್ಕದ ಗಿಡ ಎಲ್ಲ ಅಂತ. ಈಗ ಸಸಿ ಮಡಿ ಮಾಡೋಕ್ಕೆಲ್ಲ ಗಿಡಗಳು, ಹೊಂಗೆ, ಇಪ್ಪೆ ಅಂಥರದೆಲ್ಲ ರೆಂಬೆ ಕಟ್ ಮಾಡ್ಕೊಂಬಂದೆಲ್ಲ ತುಳಿದು ಸಸಿ ಮಡಿ ಮಾಡ್ತಾರೆ, ಭತ್ತ ರಾಗಿಗೆಲ್ಲ ಆ ಥರ ಇರುತ್ತೆ. ಅದು ಅಂಥ ಬೆಳೆಗಳು ಯೂಸ್ ಮಾಡ್ಬೋದು. ಹಸಿರು ಗೊಬ್ಬರಗಳಾದರೆ ಚಂಪೆ, ಅಪ್ಸೆಂಟು ಆ ಥರದ್ದು ಯೂಸ್ ಮಾಡ್ಬೋದು. ಇದು ಜೈವಿಕ ಗೊಬ್ಬರಗಳು ಅಂತಂದರೆ ಸೂಕ್ಷ್ಮಜೀವಿಗಳಿರ್ತವೆ. ಜೈವಿಕ ಗೊಬ್ಬರಗಳು ಅಂತಂದರೆ ರೈಸೋಬಿಯಮ್ಮು, ಅಜೋಟಾ ಬ್ಯಾಕ್ಟೀರಿಯಾ, ಈ ಥರದ ಸೂಕ್ಷ್ಮಜೀವಿಗಳಿದೆ. ಅದನ್ನು ಯಾವ ರೀತಿ ಪೂರೈಸಬೇಕು ಅಂತಂದರೆ, ಬೆಳೆಗಳಿಗೆ ಬೀಜೋಪಚಾರ ಅಂತ ಹೇಳ್ತೀವಿ. ಬೀಜೋಪಚಾರ ಅಂತಂದರೆ ಬಿತ್ತನೆ ಜೊತೆಗೆ ಇದನ್ನು ಮಿಶ್ರಣ ಮಾಡಿ ಇಡಬೇಕು. ಒಂದು ಅರ್ಧ ಗಂಟೆ ಸ್ಟ್ರೇಟ್ ಟ್ರೈನ್ ಮಾಡಿದ್ರೆ ನೆರಳಲ್ಲಿ ಒಣಗಿಸ್ಬಿಟ್ಟು ಇದನ್ನು ಬಿತ್ತನೆ ಮಾಡಬೇಕು. ಇದರಿಂದ ನೀವು ಮಣ್ಣಿಗೆ ಜೈವಿಕ ಗೊಬ್ಬರನ ಪೂರೈಸ್ಬೋದು. ಇಷ್ಟೆಲ್ಲ ಏನೋ ಕೇಳ್ತೀವಪ್ಪ ಅಂತಂತಂದರೆ, ನಿಮ್ಮದು ಮಣ್ಣಿನ ಫಲವತ್ತತೆ ಹೆಚ್ಚಾಗಿ ಬೆಳೆಗಳಲ್ಲಿ ಇಳುವರಿ ಜಾಸ್ತಿ ಆಗಬೇಕಂತ ಎಲ್ಲ ಹೇಳ್ತೀವಿ. ಮೂಟೆ ಗೊಬ್ಬರನೇ ಎಲ್ಲ ಹಾಕಂತ ಹೋಯ್ತು ಅಂತಂದರೆ ನಿಮಗೆ ಖರ್ಚೆಲ್ಲ ಜಾಸ್ತಿ ಬರ್ಬೋದು. ಅದಕ್ಕೋಸ್ಕರ ಕೊಟ್ಟಿಗೆ ಗೊಬ್ಬರ ಎಲ್ಲನೂ ನೀವು ಉಪಯೋಗಿಸ್ಬೇಕು ಅಂತ ಹೇಳುವಂಥ ನನ್ನ ಮಾತುಗಳನ್ನು ಯಾಕೆಂದ್ರೆ ನಾವು ಜೋಳ, ಮೇವು ಎಲ್ಲ ನಾವು ಹೊಲಕ್ಕೆ ಅತಿ ಹೆಚ್ಚು ಯೂರಿಯಾ ಬಳಸ್ತಾರೆ. ಯೂರಿಯಾನ ಸ್ವಲ್ಪ ಕಮ್ಮಿ ಬಳಸಬೇಕು. ನಮ್ಗೆ ಹೆಂಗೆ ಅಂದರೆ, ಒಂದು ಹೊಲ ಹಸಿರಾಗಿದ್ರೆ ಅದು ಚೆನ್ನಾಗಿದೆ ಅಂತ ಅರ್ಥ. ಹೊಲ ಜಾಸ್ತಿ ಹಸಿರಾಗಿದೆ ಅಂದರೆ ಜಾಸ್ತಿ ರೋಗ ಬರ್ತದೆ ಅಂತ ಅರ್ಥ. ಅದು ಹಸಿರಾಗಂದ್ರೆ ಮತ್ತೆ ಕಾಂಡಗಳು ಹುಳ ಬೀಳ್ತದೆ, ಮತ್ತೆ ರಾಗಿ ಕುಟ್ಟಾಡ್ತೀವಿ ಅಂತೀವಲ್ಲ, ಹುಳ ಜಾಸ್ತಿ ಯೂರಿಯಾ ಬಳಸೋದ್ರಿಂದ ಅದಾಗೋದು. ಮತ್ತೆ ಹೆಚ್ಚು ಮೇವು ಬಳಸೋದು ರಾಜ್ಯದಲ್ಲಿ ಬಂದು ಪಂಜಾಬ್ ಯಾಕಂದ್ರೆ 70ರ ದಶಕದಲ್ಲಿ ನಮ್ಮ ದೇಶದಲ್ಲಿ ಆಹಾರ ಕೊರತೆ ಆದಾಗ ಯೂರಿಯಾ ಹಸಿರು ಕ್ರಾಂತಿ ಅಂತ ಬಂತು 70ನೇ ಇಸ್ವಿ ಟೈಮಲ್ಲಿ. ಅವಾಗ ಮೇವು ಬಳಸ್ತೀವಿ, ಹೊಸದಾಗಿ ಬಂದಿದೆ ಅಂತೇಳಿ ಮೇವು ಬಳಸೋಕೆ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಪಂಜಾಬು. ಇವತ್ತು ಪಂಜಾಬಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ಜಾಸ್ತಿ ಯಾರಿಗಿದೆ ಅಂದರೆ ಪಂಜಾಬ್ನವ್ರು ಜಾಸ್ತಿ ಇದೆ. ವಾರಕ್ಕೊಂದು ಒಂದು ಆಸ್ಪತ್ರೆ ಇದೆ, ಕ್ಯಾನ್ಸರ್ ಆಸ್ಪತ್ರೆ. ಜಾಸ್ತಿ ಕ್ಯಾನ್ಸರ್ ಇರೋದೇ ಪಂಜಾಬಲ್ಲಿ. ವಾರಕ್ಕೊಂದು ದಿವಸ ಕ್ಯಾನ್ಸರ್ ಟ್ರೈನ್ ಅಂತ ಬಿಡ್ತಾರೆ. ಅಂದರೆ ಈಗ ಎಲ್ಲ ಬೆಂಗಳೂರು ಇದೆ ಅನ್ಕೋ, ಈಗ ಹಳ್ಳಿ ಮೇಲೆ ಒಂದು ಟ್ರೈನ್ ಮಾಡಿ ಆ ಟ್ರೈನ್ ತುಂಬ ಫುಲ್ಲು ಕ್ಯಾನ್ಸರ್ ಪೇಷಂಟೇ ಹೋಗ್ತಾರಂತೆ ಪಂಜಾಬಲ್ಲಿ. ಫ್ರೀಯಾಗಿ ಕ್ಯಾನ್ಸರ್ ಹೋಗಿ ತೋರಿಸ್ಕೊಂಡ್ಬಂದು ವಾರಕ್ಕೊಂದ್ಸಲ ಕ್ಯಾನ್ಸರ್ ಟ್ರೈನ್ ಅಂತ ಬಿಟ್ಟರೆ ದೇಶ ರಾಜ್ಯ ಯಾವುದು ಅಂದರೆ ಪಂಜಾಬು. ಅತಿ ಹೆಚ್ಚು ಮೇವು ಬಳಸೋದು ಯಾವುದು ಅಂದರೆ ಪಂಜಾಬ್. ಅದರಿಂದ ಯಾವಾಗ ಯೂರಿಯಾ ಮತ್ತು ರಾಸಾಯನಿಕವನ್ನು ದಯವಿಟ್ಟು ಕಮ್ಮಿ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಸ್ವಲ್ಪ ಉಪಯೋಗ ಆಗುತ್ತದೆ. ಮತ್ತು ನಾವು ಬಳಸ್ಕೊಳ್ಳೋ ಅಂತ ಒಂದು ಹೊಲ, ಒಂದು ಕುಂಡ ಯಾವುದೋ ಇರ್ತೀವಲ್ಲ, ಅದಕ್ಕಾನ ಕಮ್ಮಿ ಬಳಸ್ಕೊಂಡ್ರೆ ಯೂರಿಯಾ ಕಮ್ಮಿ ಹಾಕೋದು ಏನು ಇಳುವರಿ ಏನು ಕಮ್ಮಿ ಆಗೋದಿಲ್ಲ. ಬೆಳೆ ಅಷ್ಟೇ ಬರುತ್ತೆ, ಕಲ್ಲರ್ ಮಾತ್ರ ಕಮ್ಮಿ ಆಗುತ್ತೆ. ಅದರಿಂದ ನಾವು ಯೂರಿಯಾವನ್ನು ಕಮ್ಮಿ ಬಳಸಿದ್ರೆ ನಾವು ತಿನ್ನೋಂಥ ಆಹಾರಕ್ಕೆ, ಈಗ ಮನೆಯಿಂದ ಒಂದು ಇಡ್ಲು ಗಿಡ, ಒಂದು ಆಲೂ ಗಿಡ, ಅಡ್ಲಿ ಗಿಡ ಏನೋ ಒಂದು ಹಾಕಿದ್ರೆ ಅದು ಮೇವಿಂದಲೇ ಬೆಳೆದ್ರೆ ಅದಕ್ಕಿಂತ ಒಳ್ಳೆ ಪೋಷಕಾಂಶ ಯಾವುದೂ ಇಲ್ಲ. ಈಗ ಮೇವು ಮಾತ್ರೆ ಬಗ್ಗೆ, ಹುಷಾರಿಂದ ಮಾತ್ರೆ ಬಗ್ಗೆ ಹೇಳಿದ್ರು. 1 ಗ್ರಾಮ್ ಬಿ ವಿಟಮಿನ್ ಬೇಕು ಅಂದರೆ 1 kg ಕಿತ್ತಳೆಹಣ್ಣು, 1 kg ದ್ರಾಕ್ಷಿ, 1 kg ಒಂದು 7-8 ಥರ ಹಣ್ಣು ತಿಂದರೆ 1 ಗ್ರಾಮ್ ಬಿ ವಿಟಮಿನ್ ಬರ್ತಂತೆ. ಯಾವುದು ಬೇಡ ಇಷ್ಟೊಂದು ಒಂದು 200-300 ರೂಪಾಯಿ ಖರ್ಚಾಗ್ತದೆ. ಯಾವುದು ಬೇಡ ಅಂದರೆ 1 ರೂಪಾಯಿ ಮಾತ್ರೆ ಕೊಟ್ಟರೆ ಬಿ ವಿಟಮಿನ್ ಮಾತ್ರೆ ಕೊಡ್ತಾರೆ. 1 ರೂಪಾಯಿ ಮಾತ್ರೆ ಬೆಸ್ಟಾ ಹಣ್ಣು ಬೆಸ್ಟಾ ಅಂದರೆ ಮಾತ್ರೆ ತಕ್ಷಣಕ್ಕೆ ಬೆಸ್ಟು, ಆದರೆ ಆರೋಗ್ಯಕ್ಕೆ ಒಳ್ಳೆಯದೇ ಅದು ಹಣ್ಣು, ನಮ್ಗೆ ಖರ್ಚು ಬರ್ತದೆ. ಅದೇ ಥರ ಈ ರಾಸಾಯನಿಕ ಮೇವು ತಕ್ಷಣಕ್ಕೆ ಒಂಚೂರು ಏನೋ ಸ್ವಲ್ಪ ಇದಾಯಿತು ಅಂದರೆ ಸ್ವಲ್ಪ ಮೇವು ಹಾಕಬೇಕು ಅಂದರೆ ಹಣ್ಣಿನ ಥರ ಯಾವುದು ಅಂದರೆ ಕೊಟ್ಟಿಗೆ ಗೊಬ್ಬರ, ತಿಪ್ಪೆ ಗೊಬ್ಬರ ಅದನ್ನು ಜಾಸ್ತಿ ಬಳಸಿದ್ರೆ ನಾವು ಆರೋಗ್ಯವಾಗಿರ್ಬೋದು. ಈ ರಾಸಾಯನಿಕವನ್ನು ಅತಿ ಹೆಚ್ಚು ಬಳಸೋದ್ರಿಂದ ಆರೋಗ್ಯವನ್ನು ಕೆಡ್ತೀವಿ. ಪ್ರತಿಯೊಬ್ಬರು ಕ್ಯಾನ್ಸರ್ ಯಾಕಂತೆ ಅಂದರೆ ಮಾಮೂಲಿ ಕ್ಯಾನ್ಸರ್, ಶುಗರ್ ಬಂತು, BP ಬಂದು ಅದೆಲ್ಲ ಮಾಮೂಲಿ ಕಾಯಿಲೆ ಆಗೋಗಿದೆ. ವಿಶೇಷವಾಗಿ ಶುಗರ್ ಅಂದರೆ ಯಾರಿಗೂ ಶುಗರ್ ಅನ್ನೋದು ಇವತ್ತು ಶುಗರ್ ಅನ್ನೋದು ಎಲ್ಲರಿಗೂ ಮಾಮೂಲಿ ಆಗಿಬಿಟ್ಟಿದೆ. ಯಾಕೆಂದರೆ ನಾವು ತಿನ್ನೋ ಆಹಾರದಲ್ಲಿ ರಾಸಾಯನಿಕ ಯಾವತ್ತು ಕಮ್ಮಿ ಮಾಡ್ತೀವೋ ಅವತ್ತೇ BP ಮತ್ತು ಶುಗರ್ ಕಮ್ಮಿ ಆಗ್ತದೆ.
ನಾವು ನಾವು ತಿನ್ನೋಂಥ ಹೊಲಕ್ಕಾನ ಹಿಂಗೆ ಇರೋಣ ಸ್ವಲ್ಪ ಮೇವು ಕಮ್ಮಿ ಹಾಕೊಂಡು ಅದು ಬೆಳೆ ಬರ್ದಿರೋ ಪರವಾಗಿಲ್ಲ ಸ್ವಲ್ಪ ಹೊತ್ತಾದ್ರೂ ಪರವಾಗಿಲ್ಲ ಅದಕ್ಕಾನ ಕಮ್ಮಿ ಹಾಕೊಂಡು ಬರ್ಕೋಬೇಕು ಅಂತ ಕೇಳ್ತಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸ್ವಾಮಿ ಅಣ್ಣಗೆ ಧನ್ಯವಾದಗಳು. ಈಗ ಕೃಷಿ ಕಡೆಯಿಂದ ರಾಸಾಯನಿಕ ಗೊಬ್ಬರದ ಬಗ್ಗೆ ಲೆಕ್ಕಾಚಾರ. ಎಲ್ಲರಿಗೂ ಶುಭ ಸಂಜೆ. ನಾನು ಇಲ್ಲಿ ಪೋಷಕಾಂಶಗಳ ಮಹತ್ವ ಹಾಗೂ ಅದು ಹೇಗೆ ಲೆಕ್ಕಾಚಾರ ಮಾಡಬೇಕಂತ ಹೇಳಲು ಬಂದಿದ್ದೇನೆ. ನೀವೆಲ್ಲ ಇನ್ನು ಮಾರ್ಕೆಟಿಗೆ ಹೋಗಿ ನಿಮ್ಮ ಬೆಳೆಗಳಿಗೆ ಗೊಬ್ಬರ ತರ್ತೀರ ಚೀಲದಲ್ಲಿ. ಗೊಬ್ಬರ ಅಂದರೆ ಯೂರಿಯಾ ಆಗಿರ್ಬೋದು, SSP ಆಗಿರ್ಬೋದು, MOP ಆಗಿರ್ಬೋದು, ಆ ಥರ ನೀವು ಹೇಗೆ ಎಷ್ಟು ಚೀಲ ತರ್ತೀರಲ್ಲ, ನೀವು ಅದು ಎಷ್ಟು ಹಾಕಬೇಕಂತ ಏನು ಮಾಡೋಲ್ಲ, ಡೈರೆಕ್ಟಾಗಿ ಹಾಕ್ಬಿಡ್ತೀರ ನೀವು ಬೆಳೆಗಳಿಗೆ. ಬಟ್ ಆ ಬೆಳೆಗಳಿಗೆ ಎಷ್ಟು ಹಾಕಬೇಕಂತ ಇರುತ್ತೆ. ನೀವು ಈಗ ಯೂರಿಯಾ ಹಾಕ್ತೀರಾ ಅಂದ್ಕೊಳ್ಳಿ, ಯೂರಿಯಿಂದ ನೈಟ್ರೋಜನ್ ಸಿಗುತ್ತಲ್ಲ ಬೆಳೆಗಳಿಗೆ. ಈಗ ಯೂರಿಯಿಂದ ನೈಟ್ರೋಜನ್ ಸಿಗುತ್ತೆ. ನೀವು ಯೂರಿಯಾ ಹಾಕೋದ್ರಿಂದ ಈಗ ಒಂದು ಚೀಲ ಹಾಕಿರ್ತೀರ, ಅದರಲ್ಲಿ ಆ ಬೆಳೆಗಳಿಗೆ ನೈಟ್ರೋಜನ್ನು ಹೆಚ್ಚಾಗಿಯೂ ಸಿಗ್ಬೋದು ಅಥವಾ ಅದರ ಪ್ರಮಾಣ ಕಡಿಮೆಯಲ್ಲೂ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಬೆಳೆಗಳ ಇಳುವರಿ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ. ಈಗ ಈಗ ನೈಟ್ರೋಜನ್ ಇರ್ಬೋದು. ಈಗ 17 ಮುಖ್ಯವಾದ ಪೋಷಕಾಂಶಗಳಿದೆ. ಅದರಲ್ಲಿ ಮ್ಯಾಕ್ರೋ ಒಂದು ಮೈಕ್ರೋ ಅಂತ ಇರುತ್ತೆ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಯಾವುದೆಲ್ಲ ಅಂದರೆ ನೈಟ್ರೋಜನ್ ಇರ್ಬೋದು, ಪೊಟ್ಯಾಷಿಯಮ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು. ಅದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನಕ್ಕೆ ಕರೀತಾರೆ ಅಂದರೆ ಅದನ್ನೇ ನೀವು ಹೆಚ್ಚು ಪ್ರಮಾಣದಲ್ಲಿ ಹಾಕುವಂಥದ್ದು. ಅದೇ ರೀತಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಿರೋದು ಐರನ್ ಇರ್ಬೋದು, ಜಿಂಕ್ ಇರ್ಬೋದು, ಬೋರಾನ್, ಅದೆಲ್ಲ ಕಡಿಮೆ ಪ್ರಮಾಣದಲ್ಲಿ ಹಾಕುವಂಥದ್ದು. ಈಗ ಈಗ ಯೂರಿಯಾ ಹಾಕ್ತೀರಾ ಅನ್ಕೋ, ಅದ್ರಲ್ಲಿ ನೈಟ್ರೋಜನ್ ಇರುತ್ತಲ್ಲ. ಸೊ ನೈಟ್ರೋಜನ್ ಕಡಿಮೆ ಆದರೆ ನೀವು ಬೆಳೆದಿರೋ ಬೆಳೆಗಳಲ್ಲಿ ಏನಾಗುತ್ತೆ, ಎಲೆಗಳಿರುತ್ತಲ್ಲ, ಆಲ್ರೆಡಿ ಬೆಳೆದಿರೋ ಎಲೆಗಳಲ್ಲಿ ನೀವು ಅರಿಶಿನ ಬಣ್ಣ ಕಾಣ್ಬೋದು. ಇದೇ ಈಗ ಮತ್ತು ಅದ್ರ ಬೆಳೆಗಳು ಅಷ್ಟೇ, ಅದು ಬೆಳವಣಿಗೆ ಕೂಡ ಕಮ್ಮಿ ಆಗಿರುತ್ತದೆ. ಅದೇ ರೀತಿ ಅದು ಹೆಚ್ಚಾದರೂ ಕೂಡ ಆ ಎಲೆಗಳಿರುತ್ತಲ್ಲ, ಅದು ನೀರಿನಂಶ ಜಾಸ್ತಿ ಆಗಿ ಭಾಳ ಮೃದು ಇರುತ್ತೆ. ಮತ್ತು ಈಗ ಪೊಟ್ಯಾಷಿಯಮ್ ಜಾಸ್ತಿ ಆದರೆ ಎಲೆಗಳ ಕೆಳಗಡೆ ಭಾಗ ಏನಿರುತ್ತೆ ಅದು ನೀವು ನೇರಳೆ ಬಣ್ಣ ಕಾಣಬಹುದು. ಸೊ ಇದರಿಂದಲೇ ಏನಾಗುತ್ತೆ, ನೀವು ಬೆಳೆಗಳ ಇಳುವರಿ ಅಷ್ಟು ಕಮ್ಮಿ ಆಗ್ತಾ ಬರುತ್ತೆ. ಈಗ ವಿಜ್ಞಾನಿಗಳು ಇರ್ತಾರಲ್ಲ, ಅವರೀಗ ಸಂಶೋಧನೆ ನಡೆಸ್ತಿದ್ದಾರೆ. ಅಂದರೆ ಯಾವ ಬೆಳೆಗಳಿಗೆ ಎಷ್ಟೆಷ್ಟು ಹಾಕಬೇಕಂತ ಪೋಷಕಾಂಶಗಳನ್ನು. ನೀವು USP ವೆಬ್ಸೈಟನ್ನು ಅಲ್ಲಿಗೆ ಹೋಗಿ ನೀವು ಬೆಳೆಗಳು ಯಾವ್ದು ಬೆಳೆದಿರ್ತೀರೋ, ನೀವೆಲ್ಲ ಇಲ್ಲಿ ರಾಗಿ ಅಥವಾ ತೆಂಗು ಅಥವಾ ಅಡಿಕೆ ಏನು ಬೆಳೀತಿರ್ತೋ ಅದನ್ನ ಹಾಕಿ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಆ ಬೆಳೆಗಳಿಗೆ ಎಷ್ಟು ಹಾಕಬೇಕಂತ ಪೋಷಕಾಂಶಗಳು. ಈಗ ನೀವು ಮತ್ತು ಇಲ್ಲಿ ಒಂದು ಆ್ಯಪ್ ಇದೆ ನಿಮ್ಮ ಹತ್ರ ಎಲ್ಲ ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಇದೆಯಲ್ಲ, ಸೊ ಅಲ್ಲಿ ಆ್ಯಪ್ ಇದೆ, ಕ್ಯಾಲ್ಕುಲೇಟರ್, ಇದು ಫರ್ಟಿಲೈಸರ್ ಕ್ಯಾಲ್ಕುಲೇಟರ್ ಅಂತ. ಅದನ್ನ ಡೌನ್ಲೋಡ್ ಮಾಡಿಬಿಟ್ಟು ನೀವು ಯಾವ ಬೆಳೆ ಬೆಳೆದಿರ್ತೀರೋ ಮತ್ತು ನೀವು ಎಷ್ಟು ಜಾಗ ಎಷ್ಟು ಎಕರೆ ಬೆಳೆದಿರ್ತೀರೋ ಅದನ್ನ ಹಾಕಿದ್ರೆ ಅದು ನೀವು ಎಷ್ಟು ಎಕರೆ ಬೆಳೆದಿರ್ತೀರೋ ಅದ್ರ ಪ್ರಕಾರ ನೀವೆಷ್ಟು ಹಾಕಬೇಕು, ಲೈಕ್ ಯೂರಿಯಾ ಎಷ್ಟು ಹಾಕಬೇಕು, SSP ಎಷ್ಟು ಹಾಕ್ಬೇಕಂತ ತಿಳಿಸಿಕೊಡ್ತಿದೆ. ಅದ್ರ ಬದಲು ನೀವೇ ಲೆಕ್ಕಾಚಾರ ಮಾಡ್ತೀರಾ ಅಂದರೆ ಅದನ್ನು ಮಾಡ್ಬೋದು. ಈಗ ಅದನ್ನ ತೋರಿಸ್ಕೊಡೋದಿದ್ದಾರೆ ಶ್ವೇತಾ. ಶುಭ ಸಂಜೆ.